ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಅಕ್ಷರಗಣದ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. ಅಕ್ಷರಗಣದಲ್ಲಿ ಒಟ್ಟು 8 ವಿಧಗಳು ಬರ್ತವೆ. ಅದನ್ನು ಕಂಡುಹಿಡ್ಕೊಳ್ಳುವಂಥ ಸೂತ್ರ ಯಾ ಮಾತಾ ರಾಜಭಾನಸಲಗಂ. ಗುರುಲಘು ಮೂರಿರೆ ಮನಗಣ, ಗುರುಲಘು ಮೊದಲಲ್ಲಿ ಬರಲು ಭಯಗಣ, ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತಗಣ. ಇವಿಷ್ಟು ಪಾಯಿಂಟು ಅಕ್ಷರಗಣದಲ್ಲಿ ಬೇಸಿಕ್ಕಾಗಿ ಗೊತ್ತಿರಲೇಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಇನ್ನು ಈ ಅಕ್ಷರಗಣದಲ್ಲಿ ರಚಿತವಾಗಿರುವಂತಹ ಪದ್ಯಗಳನ್ನ ನಾವು ವೃತ್ತಗಳು ಅಂತ ಕರಿತೀವಿ. ಏನು ಈ ವೃತ್ತ ಅಂತ ಅಂದರೆ, ಛಂದೋಬದ್ಧವಾಗಿ ಬರೆಯಲ್ಪಟ್ಟಂತಹ ಒಂದು ಪದ್ಯವನ್ನು ನಾವು ವೃತ್ತ ಅಂತ ಕರಿತೀವಿ. ಇದು ನಮ್ಮ ಕನ್ನಡದ್ದಲ್ಲ, ಸಂಸ್ಕೃತದಿಂದ ಎರವಲಾಗಿ ಪಡ್ಕೊಂಡಿರೋದು. ನೋಡಿ, 10 ಅಲ್ಲ, 100 ಅಲ್ಲ, ಅಥವಾ 1000 ಅಲ್ಲ, ಅಸಂಖ್ಯಾತ ವೃತ್ತಗಳನ್ನ ನಾವು ಈ ಸಂಸ್ಕೃತ ಛಂದಸ್ಸಿನಲ್ಲಿ ನೋಡ್ತೀವಿ. ಎಲ್ಲವನ್ನ ಬಳಕೆ ಮಾಡ್ತಿದ್ದಾರೆ ಹಾಗಿದ್ರೆ? ಖಂಡಿತವಾಗ್ಲೂ ಇಲ್ಲ. ಈ ಅಸಂಖ್ಯಾತ ವೃತ್ತಗಳಲ್ಲಿ ಸರಾಗವಾಗಿ ಹಾಡೋದಕ್ಕೆ ಹಾಗೆ ಉಚ್ಚಾರಣೆಗೆ ಯೋಗ್ಯ ಅಂತ ಅನ್ಸೋ ಕೆಲವೊಂದಿಷ್ಟು ವೃತ್ತಗಳನ್ನ ಮಾತ್ರ ಬಳಕೆ ಮಾಡ್ಕೊತಾ ಇದ್ದಾರೆ. ಕೆಲವೊಂದಿಷ್ಟು ಅಂತಂದರೆ ಸರಿಸುಮಾರು 300ರಷ್ಟನ್ನು ಮಾತ್ರ ಸಂಸ್ಕೃತ ಕವಿಗಳು ಬಳಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಕನ್ನಡ ಕವಿಗಳು ಸುಮಾರು 150 ವೃತ್ತಗಳನ್ನ ಸ್ವೀಕಾರ ಮಾಡಿಕೊಂಡು ತಮ್ಮ ಕಾವ್ಯಗಳಲ್ಲಿ ಬಳಕೆ ಮಾಡ್ಕೊಂಡಿದ್ದಾರಂತೆ. ಆದರೆ ನಮಗೆ ಈ 150 ವೃತ್ತಗಳ ಪರಿಚಯ ಇಲ್ಲದೆ ಹೋದ್ರೂ ಸಹ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಪರಿಚಯ ಇದೆ ಅಲ್ವಾ, 6 ವೃತ್ತಗಳ ಪರಿಚಯ. ಅದೇ ಈ ಅಕ್ಷರಗಣದ ಒಂದು ಬೃಹತ್ ಕೊಡುಗೆ ಅಂತ ಹೇಳ್ಬೋದು. ನಮ್ಮ ಕನ್ನಡ ಕವಿಗಳು ಸಂಸ್ಕೃತದಿಂದ ಎರವಲಾಗಿ ಪಡ್ಕೊಂಡಿರುವಂತಹ ವೃತ್ತಗಳನ್ನ ತಮ್ಮ ಸ್ವಂತ ಶೈಲಿಯಿಂದ ಕೆಲವೊಂದಿಷ್ಟು ಮಾರ್ಪಾಡನ್ನು ಮಾಡಿಕೊಂಡು ಖ್ಯಾತ ಕರ್ನಾಟಕ ವೃತ್ತಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೊಬೇಕು, ಈ ಖ್ಯಾತ ಕರ್ನಾಟಕ ವೃತ್ತಗಳು ನಮ್ಮ ಕನ್ನಡದ್ದಲ್ಲ, ಅದು ದೇಸಿ ಅಲ್ಲ, ಸಂಸ್ಕೃತ ಮೂಲದ್ದು. ಪ್ರಾಚೀನ ಕವಿಗಳಿಗೆ ಅಥವಾ ಹಳಗನ್ನಡ ಕವಿಗಳಿಗೆ ಈ ಸಂಸ್ಕೃತದ ಪ್ರಭಾವ ಸಾಕಷ್ಟಾಗಿತ್ತು. ಅದೇ ಕಾರಣಕ್ಕೆ ಅವರ ಕಾವ್ಯಗಳಲ್ಲಿ ಸಂಸ್ಕೃತ ವ್ಯಾಕರಣ ಲೀಲಾಜಾಲವಾಗಿ ಬಳಕೆಯಾಗಿತ್ತು. ಚಂಪು ಕಾವ್ಯಗಳಲ್ಲಿ ಈ ಒಂದು ಖ್ಯಾತ ಕರ್ನಾಟಕ ವೃತ್ತವನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಯಥಾವತ್ತಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪಂಪ ಆಗಿರ್ಬೋದು, ಪೊನ್ನ, ರನ್ನ, ನಾಗವರ್ಮ ಇವರೆಲ್ಲ ಬರೆದಿರುವಂಥ ಕಾವ್ಯಗಳು ಚಂಪು ಶೈಲಿಯಲ್ಲಿ ಇದಾವಲ್ವಾ. ಚಂಪು ಅಂದ್ರೇ ಗದ್ಯ ಪದ್ಯಗಳಿಂದ ಕೂಡಿರುವಂತಹ ಕಾವ್ಯ, ಹೌದಲ್ವಾ. ಇಲ್ಲಿ ಪದ್ಯ ಅಂತ ಬಂತು ಅಂತಂದರೆ ಅದು ಯಾವ ಛಂದ ಪ್ರಕಾರ ಅಂತ ತಿಳ್ಕೊಬೇಕಾಗುತ್ತೆ. ಇದೇ ಕಾರಣಕ್ಕೆ ಚಂಪು ಕೃತಿಗಳ ಛಂದ ಪ್ರಕಾರಗಳನ್ನ ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಚಂಪು ಕೃತಿಯಲ್ಲಿರುವಂತಹ ಪದ್ಯಗಳಲ್ಲಿ ಮುಕ್ಕಾಲು ಪಾಲು ಕಂದ ಪದ್ಯಗಳು, ಮಿಕ್ಕಿರುವಂಥದ್ದು ವರ್ಣವೃತ್ತಗಳು ಅಂತ ಗೊತ್ತಾಯಿತು. ಈ ವರ್ಣವೃತ್ತಗಳಲ್ಲಿ ಮುಕ್ಕಾಲು ಪಾಲು ಖ್ಯಾತ ಕರ್ನಾಟಕ ವೃತ್ತಗಳೇ ಆಗಿದ್ದು. ಯಾವುದದು 6 ಖ್ಯಾತ ಕರ್ನಾಟಕ ವೃತ್ತಗಳು ಅಂತಂದರೆ ಉತ್ಪಲಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ರಗ್ಧರೆ, ಮಹಾಸ್ರಗ್ಧರೆ, ಮತ್ತೇಬ, ಚಂಪಕ. ಈ 6 ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳು. ಆದರೆ ಕೆಲವೊಂದಿಷ್ಟು ವಿದ್ವಾಂಸರು ನಮ್ಮ ಕನ್ನಡದವರು ಕೇವಲ 3 ವೃತ್ತಗಳನ್ನ ಮಾತ್ರ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಮತ್ತೆ 3 ನಮ್ಮ ಕನ್ನಡದವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದದು ಅಂತಂದರೆ, ಒಂದು ಶಾರ್ದೂಲ ವಿಕ್ರೀಡಿತ ವೃತ್ತ, ಉತ್ಪಲಮಾಲಾ ವೃತ್ತ, ಸ್ರಗ್ಧಾರ ವೃತ್ತ. ಈ 3 ವೃತ್ತಗಳನ್ನ ಮೂಲ ವೃತ್ತಗಳು ಅಂತ ಕರೀತಾರೆ. ಅಂದರೆ ಇದನ್ನು ನಾವು ಸಂಸ್ಕೃತದಿಂದ ಸ್ವೀಕಾರ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದು ಮೂಲ ವೃತ್ತಗಳು. ಇವುಗಳಿಂದ ಕ್ರಮವಾಗಿ ಮತ್ತೇಬ ವಿಕ್ರೀಡಿತ ವೃತ್ತ, ಚಂಪಕಮಾಲಾ ವೃತ್ತ, ಮಹಾಸ್ರಗ್ಧರ ವೃತ್ತವನ್ನು ಕನ್ನಡ ಕವಿಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸಂಸ್ಕೃತದಿಂದ ಬಂದಿರುವಂತಹ 3 ವೃತ್ತಗಳೇ 6 ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಮೂಲ ಆಯಿತು ಅಂತ ಹೇಳ್ತಾರೆ. ಅದೇನೇ ಇರಲಿ, ಆಗಿನ ಕವಿಗಳು, ಪ್ರಾಚೀನ ಕವಿಗಳು ಉಭಯ ಭಾಷಾ ಕವಿಗಳಾಗಿದ್ರಲ್ವಾ. ಕನ್ನಡ ಭಾಷೆ ಹಾಗೆ ಸಂಸ್ಕೃತ ಭಾಷೆಯನ್ನು ಕಲ್ತ್ಕೊಂಡಿದ್ರು. ಉಭಯ ಭಾಷಾ ಕವಿಗಳಾಗಿರೋದ್ರಿಂದನೇ ನಮ್ಮ ಚಂಪು ಕವಿಗಳೆಲ್ಲರೂ ಸಹ ಅವರ ಚಂಪು ಕೃತಿಗಳಲ್ಲಿ ಈ 6 ಖ್ಯಾತ ಕರ್ನಾಟಕ ವೃತ್ತಗಳನ್ನ ಪ್ರಚಾರ ಮಾಡಿದ್ದಾರೆ. ಇದಿಷ್ಟು ಮಾಹಿತಿ ಅರ್ಥ ಆಯ್ತಲ್ವ ನಿಮಗೆ, ಖ್ಯಾತ ಕರ್ನಾಟಕ ವೃತ್ತಗಳು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬಂತು ಅಂತ. ಇನ್ನು ನೆಕ್ಸ್ಟ್ 6 ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಳೋಣ. ಈಗಾಗಲೇ ವೃತ್ತ ಅಂದರೆ ಏನು ಅಂತ ಹೇಳಿದ್ದೀನಿ. ಛಂದೋಬದ್ಧವಾಗಿ ಬರೆಯಲ್ಪಟ್ಟಂತಹ ಪದ್ಯವನ್ನು ನಾವು ವೃತ್ತ ಅಂತ ಕರೆದ್ವಿ. ಛಂದೋಬದ್ಧ ಅಂದರೆ ಯಾವ ಥರ? ಆ ಪದ್ಯದಲ್ಲಿರುವಂತಹ ಅಕ್ಷರಗಳು ಲಯಬದ್ಧವಾಗಿ, ನಿಯಮಿತವಾಗಿ, ಛಂದಸ್ಸಿಗೆ ಬದ್ಧವಾಗಿ ಬರೆಯಲ್ಪಟ್ಟಿರಬೇಕು. ಇದನ್ನು ನಾವು ಛಂದೋಬದ್ಧ ಅಂತ ಕರಿತೀವಿ. ಇದೇ ಪ್ರಕಾರವಾಗಿಯೇ ಪದ್ಯಗಳು 6 ವೃತ್ತಗಳಲ್ಲಿ ರಚನೆ ಆಗ್ತವೆ. ಸರಿ, ಹಾಗಾದರೆ ನಮಗೆ ಈ 6 ವೃತ್ತಗಳು ಯಾವುದು ಅಂತ ಗೊತ್ತಿದೆ, ಆದರೆ ಸುಲಭವಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಳೋದು? ನಮ್ಮ ಛಂದಶಾಸ್ತ್ರಕಾರಾಗಿರುವಂತಹ 1ನೇ ನಾಗವರ್ಮ ತನ್ನ ಛಂದೋಂಬುದೇನ ಕೃತಿನಲ್ಲಿ ಈ 6 ಖ್ಯಾತ ಕರ್ನಾಟಕ ವೃತ್ತಗಳನ್ನ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪದ್ಯವನ್ನು ಹೇಳಿದ್ದಾರೆ. ಯಾವುದದು ಅಂತಂದರೆ, ಗುರು ಒಂದಾದಿಯೊಳು ಉತ್ಪಲಂ, ಗುರು ಮೊದಲು ಮೂರಾಗೆ ಶಾರ್ದೂಲಮ, ಗುರು 4ಆಗಿರಲಂತೂ ಸ್ರಗ್ಧರೆ, ಲಘುದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೇಬ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ ಹರಿಣಾಕ್ಷಿ, ಲಘು 4 ಚಂಪಕಮಿವಾರುಂ ಖ್ಯಾತ ಕರ್ನಾಟಕಂ. ನೋಡಿ, 4ನೇ ಸಾಲಿನ ಪದ್ಯ ಈಸಿಯಾಗಿದೆ ಅಲ್ವಾ. ಗುರು ಒಂದಾದಿಯೊಳು ಉತ್ಪಲಂ ಅಂದರೆ ಪದ್ಯದ ಆರಂಭದಲ್ಲಿ ಒಂದು ಗುರು ಬರಬೇಕು, ನಂತರದಲ್ಲಿ ಲಘು ಬರಬೇಕು. ಹೀಗಿದ್ರೆ ಅದನ್ನು ಉತ್ಪಲಮಾಲಾ ವೃತ್ತ ಅಂತ ಕರೀತಾರೆ.
ಅಕ್ಷರಗಣದಲ್ಲಿ ಮೂರು ಅಕ್ಷರಗಳನ್ನ ಒಂದು ಗಣ ಅಂತ ವಿಂಗಡಣೆ ಮಾಡ್ಕೊಬೇಕಲ್ವಾ. ಹಾಗಾಗಿ ಇಲ್ಲಿ ಒಂದು ಗುರು ಎರಡು ಲಘು ಬಂತು ಅಂತಂದರೆ ಅದನ್ನು ಒಂದು ಗುಂಪು ಅಂತ ಮಾಡ್ಕೋಬೇಕು. ಇಲ್ಲಿ ಗುರು ಒಂದಾದಿಯೋಳು ಉತ್ಪಲಂ ಅಂತಂದರೆ ಈ ಮೂರು ಅಕ್ಷರಗಣದಲ್ಲಿ ಒಂದು ಆರಂಭದಲ್ಲಿ ಬರುವಂಥದ್ದು ಒಂದು ಗುರು ಆಗಿರಬೇಕು, ನಂತರದಲ್ಲಿ ಎರಡು ಲಘು ಆಗಿರಬೇಕು. ಈ ಒಂದು ಸಿಂಬಲ್ ಬಂತು ಅಂತಂದರೆ ಗುರು ಲಘು ಲಘು ಈ ಥರ ಬಂತು ಅಂತಂದರೆ ಆರಂಭದಲ್ಲೇ ಅದನ್ನು ಉತ್ಪಲಮಾಲಾ ವೃತ್ತ ಅಂತ ಕರೀತಾರೆ. ಎಕ್ಸಾಂಪಲ್ ಸಮೇತ ಆಮೇಲೆ ಹೇಳ್ತೀನಿ ಆಯಿತಾ. ನೆಕ್ಸ್ಟ್ ನೋಡಿ, ಗುರು ಮೊದಲು ಮೂರಾಗೆ ಶಾರ್ದೂಲಮ. ಈ ಶಾರ್ದೂಲ ವಿಕ್ರೀಡಿತ ವೃತ್ತ ಆಗಬೇಕು ಅಂತಂದರೆ ಪದ್ಯದ ಆರಂಭದಲ್ಲಿ ಮೂರು ಗುರುಗಳು ಬಂದಿರಬೇಕು, ನಂತರದಲ್ಲಿ ಲಘುನೇ ಬರಬೇಕು. ಮೂರು ಗುರು ಒಂದು ಲಘು ಅಥವಾ ಎರಡು ಲಘು ಈ ಥರ ಬಂತು ಅಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ. ಅಕಸ್ಮಾತ್ ನಾಲ್ಕು ಗುರು ಬಂತು ಅಂತಂದರೆ ನೆಕ್ಸ್ಟ್ ನೋಡಿ, ಗುರು ನಾಲ್ಕಾಗಿರಲ್ಲಂತೂ ಸ್ರಗ್ಧರೆ. ಸ್ರಗ್ಧಾರ ವೃತ್ತ ಆಗಬೇಕು ಅಂತಂದರೆ ನಾಲ್ಕು ಗುರು ಬರಬೇಕು, ನಾಲ್ಕು ಗುರು ಆದಮೇಲೆ ಒಂದು ಲಘು ಬರಬೇಕು. ಓಕೆನಾ. ಇನ್ನು ನೆಕ್ಸ್ಟು ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ಬಾ. ದ್ವಂದ್ವಂ ಅಂತಂದರೆ ಇಲ್ಲಿ ಎರಡೆರಡು ಜೋಡಿಯಾಗಿ ಬರಬೇಕು ಅಂತ ಅರ್ಥ. ಎರಡು ಲಘು ಬಂದಿರಬೇಕು, ಎರಡು ಗುರು. ಆರಂಭದಲ್ಲಿ ಏನಿದೆ ಇಲ್ಲಿ ಲಘು ಅಂತ ಇದೆ, ನಂತರದಲ್ಲಿ ಗುರು ಅಂತ ಇದೆ, ಅದೇ ಪ್ರಕಾರವಾಗಿ ಬರಬೇಕು. ಎರಡು ಲಘು ಬರಬೇಕು, ಎರಡು ಗುರು ಬರಬೇಕು. ಈ ಥರ ಬಂದರೆ ಅದನ್ನು ಮತ್ತೆ ಬಾ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಲಘುದ್ವಯ ತ್ರಿ ಗುರುವಿಂದಕ್ಕೂ ಮಹಾಸ್ರಗ್ಧರೆ. ಲಘುದ್ವಯ ಅಂದರೆ ಎರಡು ಲಘು, ತ್ರಿ ಗುರುವಿಂದಕ್ಕೂ ಗುರು ಅನ್ನೋದು ತ್ರೀ ಬರಬೇಕು, ಮೂರು ಬರಬೇಕು. ಎರಡು ಲಘು ಮೂರು ಗುರು ಬಂತು ಅಂತಂದರೆ ಅದು ಮಹಾಸ್ರಗ್ಧರೆ. ಸ್ರಗ್ಧರೆಗೆ ಏನಂತ ಕೇಳಿದ್ದೆ ಆಗಲೇ, ನಾಲ್ಕು ಗುರು ಬಂತು ಅಂದರೆ ಅದು ಸ್ರಗ್ಧರೆ. ಇಲ್ಲಿ ಎರಡು ಲಘು ಮೂರು ಗುರು ಬಂತು ಅಂತಂದರೆ ಅದು ಮಹಾಸ್ರಗ್ಧರೆ. ನೆಕ್ಸ್ಟ್ ಸಾಲು ನೋಡಿ, ಚಂಪಕ ಮಾಲೆ ಆಗಬೇಕು ಅಂತಂದರೆ ಲಘು ನಾಲ್ಕು ಹರಿಣಾಕ್ಷಿ, ಲಘು ನಾಲ್ಕು ಚಂಪಕಂ ವಿವಾರಂ ಖ್ಯಾತ ಕರ್ನಾಟಕಂ ಅಂತ ಇದೆ. ಚಂಪಕ ಮಾಲೆ ವೃತ್ತ ಆಗಬೇಕು ಅಂತಂದರೆ ಲಘು ನಾಲ್ಕು ಬರಬೇಕು, ನಾಲ್ಕು ಲಘುಗಳೇ ಇರಬೇಕು. ಇವಾಗ ಎಲ್ಲ ವೃತ್ತಗಳಿಗೆ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಗುರು ಒಂದಾದಿಯೋಳು ಉತ್ಪಲಂ, ಉತ್ಪಲಮಾಲಾ ವೃತ್ತಕ್ಕೆ ನೋಡ್ಕೊಂಡು ಹೋಗೋಣ. ಇದು ಉತ್ಪಲಮಾಲಾ ವೃತ್ತದ್ದೇ ಪದ್ಯ ಅಂತ ಹೇಳೋದಕ್ಕೆ ಕೆಲವೊಂದಿಷ್ಟು ಲಕ್ಷಣಗಳಿರ್ತವೆ. ಯಾವುದದು ಅಂತಂದರೆ, ಉತ್ಪಲಮಾಲೆ ಎಪ್ಪುದು ಬರಂ ನಭವಂ ರಲಗಂ ನೆಗಳ್ದಿರಲ್. ಇದೇ ಲಕ್ಷಣ. ಏನು ಹಿಂಗಂದರೆ ಅಂತಂದರೆ, ಇವಾಗ 4 ಸಾಲಿನ ಪದ್ಯ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 4 ಸಾಲುಗಳಲ್ಲೂ ಸಹ ಪ್ರತಿಯೊಂದು ಸಾಲಲ್ಲೂ 20 ಅಕ್ಷರಗಳು ಇರ್ತವೆ. ಈಗ ಒಂದು ಸಾಲಲ್ಲಿ ಇರೋಂಥ ಅಕ್ಷರಗಳೆಷ್ಟು? 20 ಅಕ್ಷರ. ಈ 20 ಅಕ್ಷರಗಳು ಬರನ ಬಬರ ಅನ್ನೋ 6 ಗಣಗಳಲ್ಲಿ ವಿಂಗಡಣೆ ಆಗಬೇಕು. ಜೊತೆಗೆ ಮೇಲೊಂದು ಲಘು ಮತ್ತು ಗುರು ಇರಬೇಕು. ಈ ಲಕ್ಷಣ ಇತ್ತು ಅಂತಂದರೆ ಅದನ್ನು ಉತ್ಪಲಮಾಲೆ ವೃತ್ತ ಅಂತ ಕರೀತಾರೆ. ಇಲ್ಲಿ ಪದ್ಯ ಹಾಕ್ತೀನಿ ನೋಡಿ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಿಂಪಿ ನಿಂಪುಗಳ್. ಇದೊಂದು ಸಾಲಿನ ಪದ್ಯ. ಒಟ್ಟು 4 ಸಾಲಿನ ಪದ್ಯ ತಗೊಳ್ಳಿ. ನಾನು ಒಂದು ಸಾಲಿಂದ ಹಾಕಿರ್ತೀನಿ, ಮಿಕ್ಕಿದ 3 ಸಾಲುಗಳಿಗೆ ನೀವು ಹಾಕ್ಕೊಂಡು ಟೆಸ್ಟ್ ಮಾಡಿ. ಓಕೆನಾ, ಸರಿಯಾಗಿದೆಯಾ ಇಲ್ವಾ ಅಂತ, ಉತ್ಪಲಮಾಲಾ ವೃತ್ತಕ್ಕೆ ಆಗುತ್ತಾ ಇಲ್ವಾ ಅಂತ. ನಾನು ಆಲ್ಮೋಸ್ಟ್ 6 ವೃತ್ತಗಳಿಗೂ ಪಂಪ ಭಾರತದೇ ಪದ್ಯಗಳನ್ನ ತಗೊಂಡಿದ್ದೀನಿ. ಯಾಕಂದರೆ ಪಂಪ ಭಾರತದಲ್ಲಿ ಎಲ್ಲ ವೃತ್ತಗಳಲ್ಲೂ ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಸರಿ, ಇವಾಗ ಈ ಒಂದು ಪದ್ಯದ ಸಾಲಿಗೆ ಪ್ರಸ್ತಾರ ಹಾಕಿ. ಚಾಗದ ದೀರ್ಘ ಸ್ವರದಿಂದ ಕೂಡಿರುವಂತಹ ವ್ಯಂಜನಾಕ್ಷರ, ಇದಕ್ಕೆ ಗುರು ಹಾಕ್ಕೊಬೇಕು. ಗ ಅನ್ನೋದು ಹ್ರಸ್ವ ಸ್ವರದಿಂದ ಕೂಡಿರುವಂತಹ ವ್ಯಂಜನ ಲಘು, ಹ್ರಸ್ವ ಸ್ವರದಿಂದ ಕೂಡಿರುವಂತಹ ವ್ಯಂಜನ ದ ಲಘು ಹಾಕ್ಕೊಬೇಕು. ಚಾಗದ. ನೆಕ್ಸ್ಟು ಭೋಗದ. ಭೋ ಅನ್ನೋದು ದೀರ್ಘ ಸ್ವರದಿಂದ ಕೂಡಿರುವಂತಹ ವ್ಯಂಜನಾಕ್ಷರ, ಇದಕ್ಕೆ ಗುರು ಹಾಕ್ಕೊಬೇಕು. ಗ ಅನ್ನೋದು ಹ್ರಸ್ವ ಸ್ವರದಿಂದ ಕೂಡಿರುವಂತಹ ವ್ಯಂಜನಾಕ್ಷರ, ಇದಕ್ಕೆ ಲಘು ಹಾಕ್ಕೊಬೇಕು. ಇಲ್ಲಿ ದ ಅನ್ನೋದು ಹ್ರಸ್ವ ಸ್ವರದಿಂದ ಕೂಡಿರುವಂತಹ ವ್ಯಂಜನಾಕ್ಷರನೇ, ಆದರೆ ಅದರ ಮುಂದಿನ ಅಕ್ಷರ ಕಾಗೆ ಕಾ ಒತ್ತೆ ಬಂದಿದೆ ಅಲ್ವಾ. ಇಲ್ಲಿ ಕಾಗೆ ಕಾ ಒತ್ತು ಬಂದಿದೆ ಅಂತಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗ್ತೈತೆ ಅಲ್ವಾ. ಹಾಗಾಗಿ ಇಲ್ಲಿ ದ ಅನ್ನೋದಕ್ಕೆ ನಾವು ಗುರು ಅಂತ ಹಾಕ್ಕೊಬೇಕು. ಈ ಕಾಗೆ ಕಾವತ್ತು ಬಂದಿದೆಯಲ್ವಾ, ಇದಕ್ಕೆ ನಾವು ಲಘು ಹಾಕ್ಕೊಬೇಕು. ಹಾಗಂತ ಅದಕ್ಕೆ ಲಘು ಹಾಕಬಾರ್ದು, ಯಾಕಂದರೆ ಅದರ ಮುಂದಿನ ಅಕ್ಷರ ನೋಡಿ ಕಾಗೆ ಕಾವತ್ತು ಬಂದಿದೆ ಅಲ್ವಾ. ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗಬೇಕು. ಹಾಗಾಗಿ ಈ ದ ಅನ್ನೋದು ಗುರು ಆಗುತ್ತೆ. ನೆಕ್ಸ್ಟ್ ಕಾಗೆ ಕಾವತ್ತು ಬಂದಿದೆ, ಆ ಕಾವತ್ತಿಗೆ ಆಲ್ರೆಡಿ ನಾವು ಗುರು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಈಗ ಕಾಗ್ ಮಾತ್ರ ಲಘು ಅಂತ ಹಾಕ್ಕೊಬೇಕು. ನೆಕ್ಸ್ಟ್ ರಾಗೆ ಲಘು, ದಾಗೆ ಲಘು. ಗೇಯದ. ಇಲ್ಲಿ ಗೇ ಅನ್ನೋದು ದೀರ್ಘ ಸ್ವರದ ವ್ಯಂಜನಾಕ್ಷರ, ಇದಕ್ಕೆ ಗುರು ಅಂತ ಹಾಕ್ಕೊಬೇಕು. ಯಾಗೆ ಲಘು, ದಾಗೆ ಲಘು. ಗೊಟ್ಟಿಯ. ಗೋ ಅನ್ನೋದು ಹ್ರಸ್ವ ಸ್ವರದ ವ್ಯಂಜನಾಕ್ಷರ, ಹಾಗಂತ ಇದಕ್ಕೆ ಲಘು ಹಾಕ್ಕೊಬಾರ್ದು. ಯಾಕಂದರೆ ಮುಂದಿನ ಅಕ್ಷರ ಒತ್ತಕ್ಷರ ಇದೆ ಅಲ್ವಾ. ಟೀಗೆ ಟಾವತ್ತು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕು. ಗೋಗೆ ಗುರು ಹಾಕ್ಕೊಂಡು ಟೀಗೆ ಲಘು ಹಾಕ್ಕೊಬೇಕು. ಮತ್ತು ಯಾಗೆ ಲಘು. ಲಂಪಿ ನಿಂಪುಗಳ್. ಲಂ ಅಂತಂದರೆ ಬಿಂದು ಸಮೇತ ಅಕ್ಷರ ಅಲ್ವಾ, ಇದಕ್ಕೆ ನಾವು ಗುರು ಅಂತ ಹಾಕ್ಕೊಬೇಕು. ಪಿ ಅಂತಂದರೆ ಲಘು. ನಿಮ್ ಅಂತಂದರೆ ಇದು ಸಹ ಅನುಸ್ವಾರ ಅಕ್ಷರ, ಇದಕ್ಕೂ ನಾವು ಗುರು ಅಂತಲೇ ಹಾಕ್ಕೊಬೇಕು. ಪೂಗೆ ಲಘು. ಗ ಳು ಇವೆರಡು ಒಂದೇ ಪದ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಯಾಕಂದರೆ ಳು ಅನ್ನೋದು ಅರ್ಧ ಅಕ್ಷರ, ಅರ್ಧ ವ್ಯಂಜನ ಅಲ್ವಾ, ಇದಕ್ಕೆ ಯಾವುದೇ ಸ್ವರ ಸೇರ್ಕೊಂಡಿಲ್ಲ. ಹೀಗಿದ್ದಾಗ ಈ ಗಳ್ ಕಳ್ ಅಳ್ ಈ ಥರ ಬಂದರೆ ಅದಕ್ಕೆ ನಾವು ಗುರು ಅಂತಲೇ ಹಾಕ್ಕೊಬೇಕು. ಈಗ ಫಸ್ಟ್ ಸ್ಟೆಪ್ಪು ಮುಗೀತು, ಪ್ರಸ್ತಾರ ಹಾಕಿ ಆಯ್ತಲ್ವಾ. ಸೆಕೆಂಡ್ ಸ್ಟೆಪ್ಪು ಎಷ್ಟು ಅಕ್ಷರ ಇದ್ದಾವೆ ಕೌಂಟ್ ಮಾಡಿ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಿಂಪಿ ನಿಂಪುಗಳ್. ಒಟ್ಟು 20 ಅಕ್ಷರಗಳಿದಾವಲ್ವಾ.
ರೈಟ್. ಈಗ ಮೂರನೇ ಸ್ಟೆಪ್ಪು ಭರನ ಬಬರ ಉತ್ಪಲಮಾಲ ವೃತ್ತ ಅಂತಂದರೆ ಅಲ್ಲಿ ಭರನ ಬಬರ ಅನ್ನೋ 6 ಗಣಗಳು ಬರಬೇಕು. ಈ ಭರನ ಬಬರ ಅಂತಂದರೆ ನಾವು ಯಮಾತರಾಜ ಬಾಣಸಲಗಮನ ಸೂತ್ರ ಹಾಕ್ಕೊಂಡು ಅಕ್ಷರಗಣದಲ್ಲಿ ಗಟ್ಟು ಮಾಡ್ಕೊಂಡ್ವಿ ಅಲ್ವಾ, ಯಗಣ ಮಗಣ ಜಗಣ ತಗಣ ಅಂತ, ಅದನ್ನ ಇಲ್ಲಿಗೆ ಅಪ್ಲೈ ಮಾಡ್ಕೊಬೇಕು. ಇಲ್ಲಿ ಭಾ ಅಂತಂದರೆ ಭಗಣ ಅನ್ನೋ ಅರ್ಥ. ಇದಕ್ಕೆ ಯಾವ ರೀತಿ ಪ್ರಸ್ತಾರ ಬರುತ್ತೆ ಅಂತಂದರೆ ಭಾನಸ, ಯಮಾತರಾಜ ಬಾಣಸಲಗಂ ಭಾನಸ, ಬದಿರ್ಗ ಭಾಗೆ ಅಲ್ಲಿ ಗುರು ಬರುತ್ತೆ, ನಾಗೆ ಲಘು ಸಾಗೆ ಲಘು, ಗುರು ಲಘು ಲಘು ಇದೆಯಾ ಇಲ್ಲಿ ಚಾಗದ, ಗುರು ಲಘು ಲಘು, ಇಲ್ಲಿ ಭಗಣ ಸರಿ ಇದೆ. ಭರನ ಬಬರದಲ್ಲಿ ಭಾ ಮುಗೀತು. ನೆಕ್ಸ್ಟು ರಗಣ. ರಗಣ ಆಗಬೇಕು ಅಂತಂದರೆ ಯಮಾತರಾಜ ಬಾಣಸಲಗಮಲ್ಲಿ ರಾಜಭ ಅಂತಂದರೆ ಈ ರಗಣಕ್ಕೆ ಅದೊಂದು ಪ್ರಸ್ತಾರ. ರದೀರ್ಘ ರಾಗೆ ಗುರು, ಜಾಗೆ ಲಘು, ಭಾಗೆ ಗುರು, ಗುರು ಲಘು ಗುರು, ಈ ಥರ ಪ್ರಸ್ತಾರ ರಗಣಕ್ಕೆ ಬರುತ್ತೆ. ಇದೆಯಾ ಇಲ್ಲಿ ಭೋಗದ, ಗುರು ಲಘು ಗುರು ಇದೆ ಭೋಗದ, ಇದೊಂದು ರಗಣ. ನೆಕ್ಸ್ಟು ನಗಣ. ನಗಣ ಅಂತಂದರೆ ಯಮಾತರಾಜ ಬಾಣಸಲಗಮಲ್ಲಿ ನಸಲ ಅಂತ ಬಂದರೆ ಅಲ್ಲಿ 3 ಲಘು ಹಾಕಬೇಕಾಗುತ್ತೆ, ಅದು ನಗಣ ಅಂತ ಕರ್ಸ್ಕೊಳ್ಳುತ್ತೆ. ಸರಿ, ಇಲ್ಲಿ 3 ಲಘು ಬಂದಿದೆಯಾ. ಕರದ. ಈ ಕಾಗೆ ಕಾವತ್ತಿಗೆ ಅದರ ಹಿಂದಿನ ಅಕ್ಷರಕ್ಕೆ ನಾವು ಮೈನಸ್ ಹಾಕ್ಕೊಂಡಿದ್ದೀವಿ, ಅಂದರೆ ಗುರು ಹಾಕ್ಕೊಂಡಿದ್ದೀವಿ, ಹಾಗಾಗಿ ಇಲ್ಲಿ ನಾವು ಲಘು ಹಾಕ್ಕೊಬೇಕಾಗುತ್ತೆ. ಲಘು 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 3 ಲಘು ಬಂದಿದೆ ನಗಣ. ಈಗ ಭರನ ಆಯಿತು. ನೆಕ್ಸ್ಟ್ ಬಬರ ನೋಡಬೇಕು. ಇಲ್ಲಿ ಭಗಣ ಅಂತಂದರೆ ಈಗಾಗಲೇ ನೋಡಿದ್ವಿ ಅಲ್ವಾ, ಗುರು ಲಘು ಲಘು ಬಂತು ಅಂದರೆ ಅದು ಭಗಣ ಆಗುತ್ತೆ. ಇದೆಯಾ ಗೇಯದ, ಗುರು ಲಘು ಲಘು, ಇದು ಭಗಣ ಸರಿ. ನೆಕ್ಸ್ಟು ಸಹ ಭಗಣನೆ, ಗುರು ಲಘು ಲಘು ಗೊಟ್ಟಿಯ, ಇದು ಸರಿಯಾಗಿದೆ. ನೆಕ್ಸ್ಟು ರಗಣ. ರಗಣ ಅಂತಂದರೆ ಗುರು ಲಘು ಗುರು ಪ್ರಸ್ತಾರದಲ್ಲಿ ಬರಬೇಕು. ಇದೆಯಾ ಕರೆಕ್ಟಾಗಿದೆ. ಹಾಗಾದರೆ ಚಾಗದಗೆ 1 ಗಣ ಭಗಣ, ಭೋಗದಗೆ 2ನೇ ಗಣ ರಗಣ, ಅಕ್ಕರದಗೆ 3ನೇ ಗಣ ನಗಣ, ಗೇಯದಗೆ 4ನೇ ಗಣ ಭಗಣ, ಗೊಟ್ಟಿಯ 5ನೇ ಗಣ ಭಗಣ, ಲಿಂಪಿ ನಿಂ 6ನೇ ಗಣ ರಗಣ. ಲಕ್ಷಣದಲ್ಲಿ 6 ಗಣಗಳಿತ್ತು. ಇದೆಯಾ ಭರನ ಬಬರ ಇದೆ, 6 ಗಣಗಳು ಕರೆಕ್ಟಾಗಿದ್ದಾವೆ, 20 ಅಕ್ಷರಗಳು ಕರೆಕ್ಟಾಗಿದ್ದಾವೆ. ಜೊತೆಗೆ ಮೇಲೊಂದು ಲಘು ಗುರು ಬರಬೇಕಾಗಿತ್ತು, ಬಂದಿದೆ. ಪುಗಳ್ ಅನ್ನೋದರಲ್ಲಿ ಪು ಅನ್ನೋದು ಲಘು, ಗಳ್ ಅನ್ನೋದು ಗುರು. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ ಉತ್ಪಲಮಾಲ ವೃತ್ತ ಭರನ ಬಬರ ಅನ್ನೋ 6 ಗಣದಿಂದ ಕೂಡಿರ್ತೈತೆ. ಒಂದು ಸಾಲು 20 ಅಕ್ಷರ ಮೇಲೊಂದು ಲಘು ಗುರುವನ್ನು ಹೊಂದಿರುತ್ತೆ. ನೆಕ್ಸ್ಟ್ 2ನೇ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ. ಇದಕ್ಕೇನು ಸೂತ್ರ ಅಂತಂದರೆ ಕಣ್ಗೋಪಲ್ ಮಸಜಂ ಸಂತತಗಮುಮ ಶಾರ್ದೂಲ ವಿಕ್ರೀಡಿತಂ. ಇದು ಸಹ ಒಟ್ಟು 4 ಸಮಾನ ಸಾಲುಗಳನ್ನು ಒಳಗೊಂಡಿರುವಂತಹ ಪದ್ಯ ಆಗಿರುತ್ತೆ. ಪ್ರತಿಯೊಂದು ಸಾಲು 19 ಅಕ್ಷರಗಳಿಂದ ಕೂಡಿರ್ತೈತೆ. ಈ ಅಕ್ಷರ ಅಂದರೆ 19 ಅಕ್ಷರ 6 ಗಣಗಳಲ್ಲಿ ಡಿವೈಡ್ ಆಗ್ತವೆ. ಯಾವ ಥರದಲ್ಲಿ ಅಂತಂದರೆ ಮಸ ಜಸ ತತ, ಈ ಒಂದು ಗಣದಲ್ಲಿ 19 ಅಕ್ಷರಗಳು ಡಿವೈಡ್ ಆಗ್ತವೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು 19 ಅಕ್ಷರ ಮಸ ಜಸ ತತ ಅನ್ನೋ ಗಣಗಳು. ಓಕೆನಾ, ಪದ್ಯ ನೋಡೋಣ ಇವಾಗ. ಅಂತರ್ಭೇದದೊಳಿಂತು ಚಿದ್ರಿ ನಿಧಿರ ಗಾಂಗೇಯರಂ ಕೊಂದರಿಂ. ಈ ಪದ್ಯದ ಸಾಲನ್ನು ಗಮನಿಸಿ. ಅಂತರ್ಭೇದದೊಳಿಂತು ಚಿದ್ರಿ ನಿಧಿರ ಗಾಂಗೇಯರಂ ಕೊಂದರಿಂ. ಎಷ್ಟು ಅಕ್ಷರ ಇದಾವೆ ಇಲ್ಲಿ? 19 ಅಕ್ಷರ ಇದೆ ಅಲ್ವಾ. ರೈಟ್. ಇದಕ್ಕೆ ಪ್ರಸ್ತಾರ ಹಾಕಿದ್ರಾ? ನಾನು ಆಲ್ರೆಡಿ ಹಾಕಿದ್ದೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಪ್ರಸ್ತಾರ ಹಾಕಿ ಆದಮೇಲೆ ಇವಾಗ ಗಣವಿಂಗಡಣೆ ಮಾಡಬೇಕು. ಯಾವ ಪ್ರಕಾರವಾಗಿ? ಮಸ ಜಸ ತತ, ಈ ಪ್ರಕಾರವಾಗಿ ಗಣವಿಂಗಡಣೆ ಮಾಡಬೇಕು. ಮ ಅಂದರೆ ಮಗಣ. ಮಗಣ ಆಗಬೇಕು ಅಂತಂದರೆ ಗುರು ಲಘು 3 ಮನಗಣ ಅಂತ ಹೇಳಿದೆ ಅಲ್ವಾ. ಗುರು 3 ಮಗಣ, ಲಘು 3 ನಗಣ. ಇಲ್ಲಿ ಗುರು 3 ಮಗಣ ಅಂತ ಹೇಳಿದೆ. ಮಗಣ ಆಗಬೇಕು ಅಂತಂದರೆ ಯಾವ ಥರದಲ್ಲಿ? ಗುರು 3 ಏನಾಯಿತು? ಮಗಣ. ಇಲ್ಲಿದೆಯಾ ಅಂತರ್ಭೇದ ಅನ್ನೋದ್ರಲ್ಲಿ ಅಂತರ್ಭೇ ಅನ್ನೋದಕ್ಕೆ ಗುರು ಬಂದಿದೆ, 3 ಗುರು ಅಂತ ಬಂದಿದೆ, ಹಾಗಾಗಿ ಇದು ಮಗಣ ಸರಿ. ನೋಡಿ, ಪದ್ಯ ಕಟ್ ಮಾಡಿದ್ರೆ ಇಷ್ಟರಲ್ಲೇ ಗೊತ್ತಾಗುತ್ತೆ. ಗುರು ಮೊದಲು 3 ಶಾರ್ದೂಲಮ, ಗುರು ಮೊದಲು 3 ಮೊದಲಿಗೆ 3 ಗುರು ಬಂತು ಅಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಪದ್ಯದಲ್ಲಿ ಹೇಳಿದಾರಲ್ವಾ. ಇಲ್ಲಿ 3 ಗುರು ಬಂದಿದೆ ಅಂದರೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಗೊತ್ತಾಯಿತು. ಆದರೂ ಟೆಸ್ಟ್ ಮಾಡೋಣ ಅಲ್ವಾ. ಮಸ ಜಸ ತತ ಅಂತ ಅನ್ನೋದ್ರಲ್ಲಿ ಮಗಣ ನೋಡಿದ್ವಿ, ಇವಾಗ ಸಗಣ ನೋಡಬೇಕು. ಸಗಣ ಅಂತಂದರೆ ಯಮಾತರಾಜ ಬಾಣಸಲಗಮಲ್ಲಿ ಸಲಗಮ್ ಅಂತ ಇದೆಯಲ್ವಾ, ಇದಕ್ಕೆ ಪ್ರಸ್ತಾರ ಹಾಕ್ಕೊಬೇಕು. ಸಾಗೆ ಲಘು, ಲಾಗೆ ಲಘು, ಗಮ್ಗೆ ಗುರು ಅಂತ ಹಾಕ್ಕೊಬೇಕು. ಲಘು ಲಘು ಗುರು ಬಂತು ಅಂದರೆ ಅದು ಸಗಣ. ಇಲ್ಲಿ ಅದೇ ಥರ ಬಂದಿದೆಯಾ? ಇಲ್ಲಿ ಲಘು ಲಘು ಗುರು ಬಂದಿದೆ, ಹಾಗಾಗಿ ಇದು ಸಗಣ ಸರಿ. ನೆಕ್ಸ್ಟ್ ಜಗಣ. ಜಗಣಗೆ ಜಭಾನ ಅಂತ ಬರುತ್ತೆ ಅಲ್ವಾ. ಈ ಜಭಾನಗೆ ಪ್ರಸ್ತಾರ ಹಾಕಿದ್ರೆ ಲಘು ಗುರು ಲಘು ಅಂತ ಆಯಿತು. ಇಲ್ಲಿ ಅದೇ ಥರ ಬಂದಿದೆಯಾ? ಲಘು ಗುರು ಲಘು ಅಂತ ಬಂದಿದೆ. ಇಲ್ಲಿ ಜಗಳನು ಸರಿ ಆಯಿತು. ನೆಕ್ಸ್ಟ್ ಸಗಣ. ಸಗಣ ಈಗಾಗಲೇ ನೋಡಿದ್ವಿ ಅಲ್ವಾ 2ನೇ ಗಣದಲ್ಲಿ, ಅದೇ ಥರ ಇದೆ ಅಲ್ವಾ. ಲಘು ಲಘು ಗುರು ಇದೆ. ನೆಕ್ಸ್ಟ್ ತಗಣ. ತಗಣಗೆ ಯಾವ ಥರ ಬರುತ್ತೆ?
ಯಮಾತ ರಾಜ ಬನಸಲಂ ನೋಡಿ ತಗಣ. ತಾರಜ ಬಂದಿದೆ ಅಲ್ವಾ, ಗುರು ಗುರು ಲಘು ಇದೆಯಾ ಇಲ್ಲಿ, ಗಾಂಗೇಯ ಗುರು ಗುರು ಲಘು ಇದೆ, ತಗಣ ಸರಿ. ನೆಕ್ಸ್ಟ್ ಸಹ ತಗಣ, ಗುರು ಗುರು ಲಘು ತಗಣ, ಮೇಲೊಂದು ಗುರು ಬಂದಿದೆ. ಎಲ್ಲ ಲಕ್ಷಣಗಳು ಸರಿಯಾಗಿದ್ದಾವೆ. ಒಟ್ಟು 19 ಅಕ್ಷರಗಳನ್ನ ಒಳಗೊಂಡಿದೆ, 6 ಗಣಗಳಿಂದ ಕೂಡಿದೆ. ಮಸ ಜಸ ತತ ಅಂತ ಮೇಲೊಂದು ಗುರು ಸಹ ಬಂದಿದೆ. ಈ ಎಲ್ಲ ಲಕ್ಷಣವನ್ನು ಒಳಗೊಂಡಿದ್ರೆ ಇದನ್ನು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಸ್ರಗ್ಧಾರ ವೃತ್ತ. ಗುರು 4 ಆಗಿರಲಂತೂ ಸ್ರಗ್ಧರೆ ಅಂತ ಹೇಳಿದ್ರಲ್ವಾ. ಇದಕ್ಕೆ ಲಕ್ಷಣ ಅಂತಂದರೆ ತೋರಲ್ ಮಮ್ರಂ ಬನಂ ಮಾಯಾಗಣಂ ಮುಮದೆ ತಾಂ ಸ್ರಗ್ಧಾರ ವೃತ್ತಮಕ್ಕುಂ. ಇದರ ಅರ್ಥ ಸ್ರಗ್ಧಾರ ವೃತ್ತ ಆಗಬೇಕು ಅಂತಾದರೆ ಮರಣ ಭಯಯ ಅನ್ನೋ ಗಣದ ವಿಂಗಡಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಗುರುತಿಸೋದು ಅಂತಂದರೆ ಇದು ಸಹ 4 ಸಮಾನ ಪಾದಗಳನ್ನು ಒಳಗೊಂಡಿರುವಂತಹ ಪದ್ಯ ಆಗಿರುತ್ತೆ. ಪ್ರತಿ ಸಾಲು 21 ಅಕ್ಷರಗಳನ್ನು ಒಳಗೊಂಡಿರುತ್ತೆ. ಒಟ್ಟು 7 ಗಣಗಳಿಂದ ಕೂಡಿರುತ್ತೆ. ಯಾವುದದು 7 ಗಣಗಳು ಅಂತಂದರೆ ಮರಣ ಭಯಯ. ಸ್ರಗ್ಧಾರ ವೃತ್ತವನ್ನು ನಮ್ಮ ಕನ್ನಡ ಕವಿಗಳು ಅಷ್ಟಾಗಿ ಬಳಕೆ ಮಾಡಲಿಲ್ಲ, ಯಾಕಂದರೆ ಇದು ಲಯಬದ್ಧವಾಗಿ ಇರಲಿಲ್ಲ. ಕೇವಲ ಕೌತುಕವನ್ನು ಪ್ರಕಟ ಮಾಡೋದಕ್ಕೆ ಮಾತ್ರ ಇದನ್ನು ಬಳಕೆ ಮಾಡ್ಕೊತಾ ಇದ್ರು. ಚಂಪು ಕಾವ್ಯಗಳಲ್ಲಿ ತುಂಬ ಕಡಿಮೆನೇ ಬಳಕೆ ಮಾಡಿದ್ರು ಅಂತ ಹೇಳ್ಬೋದು. ಇದಕ್ಕೊಂದು ಪದ್ಯ ನೋಡಿ, ಕರ್ಣ ಅಂತ ಕೃಷ್ಣ ಬಾಣಾವಳಿಯೊಳ ಹರಿಗಂ ಕರ್ಣನಂ ನಾಳೆ ಕೊಲ್ಲುಂ. ಈ ಪದ್ಯದ ಸಾಲಿಗೆ ಪ್ರಸ್ತಾರವನ್ನು ಹಾಕಿ, ಹಾಗೆ ಎಷ್ಟು ಅಕ್ಷರ ಇದ್ದಾವೆ, 21 ಅಕ್ಷರ ಇದೆ ಅಲ್ವಾ, ರೈಟ್. ಇದಕ್ಕೆ ಮರಣ ಭಯಯ ಅನ್ನೋ ಗಣ ವಿಂಗಡಣೆ ಮಾಡಬೇಕು. ಮೊದಲನೇದು ಮಗಣ ಆಗಬೇಕು. ಮಗಣ ಅಂತಂದರೆ ಮನಗಣ. ಮ ಅನ್ನೋದು ಗುರು 3 ಬಂದಿದ್ರೆ ಮಗಣ ಅಂತ ಆಗುತ್ತೆ. ಕರ್ಣ ಅಂತ 3 ಗುರು ಬಂದಿದೆ ಅಲ್ವಾ, ಹಾಗಾಗಿ ಇದು ಮಗಣ ಸರಿ. ನೆಕ್ಸ್ಟು ರಗಣ ಆಗಬೇಕು. ರಗಣ ಅಂದರೆ ರಾಜಭ. ರಾಜಭ ಅಂತಂದರೆ ಗುರು ಲಘು ಗುರು, ಈ ಪ್ರಸ್ತಾರ ಬರಬೇಕು. ಇಲ್ಲಿದೆ ಅದೇ ಥರನೇ ಗುರು ಲಘು ಗುರು, ಕೃಷ್ಣಭ ಇದೆ, ಅದೇ ಥರನೇ ಇದೆ. ರಗಣನೂ ಸರಿ ಆಯಿತು. ನೆಕ್ಸ್ಟು ಭಗಣ ಆಗಬೇಕು ಅಂದರೆ ಭಾನಸ. ಬದಿರ್ಗ ಭ ಅಂದರೆ ಗುರು, ನಸ ಲಘು ಲಘು, ಗುರು ಲಘು ಲಘು, ಈ ಪ್ರಸ್ತಾರ ಬಂದಿದ್ರೆ ಅದು ಭಗಣ ಆಗುತ್ತೆ. ಇದೆಯಾ ಇಲ್ಲ ಹಂಗೆ, ಗುರು ಲಘು ಲಘು ಇದೆ. ನಾವಳಿ ಅನ್ನೋದು ಭಗಣ ಸರಿಯಾಗಿದೆ. ನೆಕ್ಸ್ಟು ನಗಣ. ನಗಣ ಅಂದರೆ ಅಲ್ಲಿ ನಸಲ ಆಗಿತ್ತು, ಮತ ರಾಜ ಬಾನಸಲಗಮಲ್ಲಿ ನಸಲ ಅಂದರೆ 3 ಲಘು ಬರಬೇಕು ನಗಣಗೆ. ನಗಣಗೆ 3 ಲಘು ಇಲ್ಲಿದೆಯಾ, ಯೋಳಹ 3 ಲಘು ಇದೆ, ನಗಣನು ಸರಿ. ನೆಕ್ಸ್ಟು ಯಗಣ. ಯಾ ಮಾತಾದಲ್ಲಿ ಯಾಗೆ ಲಘು, ಮಾತಾ ಗುರು ಗುರು, ಲಘು ಗುರು ಗುರು ಅಂತ ಬಂದರೆ ಅದು ಯಗಣ. ಇಲ್ಲಿದೆಯಾ, ಇದೆ, ಲಘು ಗುರು ಗುರು ಇದೆ, ಯಗಣ ಸರಿಯಾಗಿದೆ. ಒಟ್ಟು 3 ಯಗಣ ಬಂದಿದೆ. 3 ಯಗಣನು ಪ್ರಸ್ತಾರ ಹಾಕಿದ್ದೀವಿ, ಕರೆಕ್ಟಾಗಿದೆ. ಟೋಟಲಿ ಒಂದು ಪದ್ಯದ ಸಾಲಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಾಯಿತು. ಇಲ್ಲಿ ಸ್ರಗ್ಧಾರ ವೃತ್ತ ಆಗಬೇಕು ಅಂತಂದರೆ ಒಂದು ಪದ್ಯದ ಸಾಲಲ್ಲಿ 21 ಅಕ್ಷರಗಳು ಕೂಡಿರಬೇಕು. ಆ 21 ಅಕ್ಷರಗಳು 7 ಗಣಗಳಿಂದ ವಿಂಗಡಣೆ ಆಗಬೇಕು. ಆ 7 ಗಣಗಳು ಯಾವುದು ಅಂದರೆ ಮರಬನಯಯ. ಇನ್ನು ನೆಕ್ಸ್ಟ್ 4ನೇದು ಮಹಾಸ್ರಗ್ಧಾರ ವೃತ್ತ. ಇದ್ರ ಲಕ್ಷಣ ಏನು ಅಂತಂದರೆ ಸತತಂ ನಂ ಸಂ ರರಂ ಗಂ ನೆರೆದೆಸೆಯೇ ಮಹಾಸ್ರಗ್ಧಾರ ವೃತ್ತ ಮಕ್ಕುಂ. ಆದರೆ ಏನಿಲ್ಲ, ಮಹಾಸ್ರಗ್ಧಾರ ವೃತ್ತ ಆಗಬೇಕು ಅಂತಂದರೆ ಸತತನ ಸರರ ಅನ್ನೋ ಗಣದಿಂದ ಅಕ್ಷರಗಳು ವಿಂಗಡಣೆ ಆಗಿರಬೇಕು ಅಂತ ಹೇಳ್ತಾ ಇರೋದು. ನಮ್ಮ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಅತ್ಯಂತ ದೀರ್ಘವಾದಂತಹ ವೃತ್ತ ಯಾವುದು ಅಂತಂದರೆ ಅದು ಮಹಾಸ್ರಗ್ಧಾರ ವೃತ್ತ. ಇದರಲ್ಲಿ ಒಟ್ಟು 4 ಸಾಲುಗಳಿರ್ತಾವಲ್ವ, ಅದರಲ್ಲಿ ಪ್ರತಿ ಪಾದದಲ್ಲೂ 22 ಅಕ್ಷರಗಳು ಬರ್ತವೆ. ಸತತನ ಸರರ ಅನ್ನೋ ಗಣಗಳಲ್ಲಿ 22 ಅಕ್ಷರಗಳು ವಿಂಗಡಣೆ ಆಗ್ತವೆ. 22 ಅಕ್ಷರದ ಮೇಲೆ ಒಂದು ಗುರು ಬಂತು ಅಂದರೆ ಅದು ಮಹಾಸ್ರಗ್ಧಾರ ವೃತ್ತ. ಇಲ್ಲೊಂದು ಪದ್ಯ ಕೊಟ್ಟಿದ್ದೀನಿ ನೋಡಿ, ಚಲದೋಳ್ ದುರ್ಯೋಧನಂ ನನ್ನಿಯೋಳಿರತನಯಂ ಗಂಡಿನೋಳ್ ಭೀಮಸೇನಂ. ಈಗ ಈ ಪದ್ಯದ ಸಾಲಿಗೆ ಪ್ರಸ್ತಾರವನ್ನು ಹಾಕಿ ಬರುತ್ತೆ ಅಲ್ವಾ. ಇನ್ನು ನೆಕ್ಸ್ಟು ಇದರ ಲಕ್ಷಣ ಸತತನ ಸರರ ಈ ಒಂದು ಗಣದಲ್ಲಿ ವಿಂಗಡಣೆ ಆಗಿದೆಯಾ ನೋಡ್ಕೊಬೇಕಾಗುತ್ತೆ. ಸಗಣ ಆಗಬೇಕು ಅಂತಂದರೆ ಸಲಗಮ್ ಅಂತ ಹೇಳಿದೆಯಲ್ವಾ, ಲಘು ಲಘು ಗುರು, ಈ ಒಂದು ಪ್ರಸ್ತಾರ ಬಂತು ಅಂದರೆ ಅದು ಸಗಣ ಅಂತ ಅರ್ಥ. ಇಲ್ಲಿ ಯಾವುದಾಗುತ್ತೆ, ಚಲದೋಳ್, ಪೂರ್ತಿಯಾಗಿ ಚಲದೋಳ್ ಅನ್ನೋದು ನಾವು ಲಘು ಲಘು ಗುರು, ದೊಳ್ ಅನ್ನೋದಕ್ಕೆ ಗುರು ಅಂತ ಹಾಕೊತೀವಿ, ಇದು ಸಗಣ. ನೆಕ್ಸ್ಟು ತಗಣ. ಯಮಾತ ರಾಜ ಬಾನಸಲಗಮಲ್ಲಿ ತಗಣ ಎಲ್ಲಿಗೆ ಬರುತ್ತೆ, ತಾರಾಜ ಇಲ್ಲಿಗೆ ಬರುತ್ತಲ್ವಾ. ಗುರು ಗುರು ಲಘು, ತಾದೀರ್ಘ ತ ಗುರು, ರದೀರ್ಘ ರ ಗುರು, ಜ ಅಂತಂದರೆ ಲಘು, ಗುರು ಗುರು ಲಘು ಇದೆಯಾ. ದುರ್ಯೋಧ ಇಲ್ಲಿಗೆ ಗುರು ಗುರು ಲಘು ಬಂತು, ತಗಣ ಆಯಿತು. ನೆಕ್ಸ್ಟು ತಗಣನೆ ಕೇಳಿದರೆ ನಮ್ ಬಿಂದು ಸಮೇತ ಅಕ್ಷರ ನಮ್ಗೆ ಗುರು, ನನ್ನಿ ಈ ನೀಗೆ ನಾವತ್ತಿದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ. ಗುರು ಗುರು, ಒತ್ತಕ್ಷರ ಇರುವಂಥ ಅಕ್ಷರ ಏನಾಗುತ್ತೆ, ಲಘು ಆಗುತ್ತೆ. ಗುರು ಗುರು ಲಘು, ಇದು ಸಹ ತಗಣ. ನೆಕ್ಸ್ಟು ನಗಣ. ನಗಣ ಅಂತಂದರೆ ನಸಲ ಅಂತ ಹೇಳಿದೆ ಅಲ್ವಾ, ನಸಲ ಲಘು ಲಘು, 3 ಲಘು ಬರುತ್ತೆ ನಸಲಾಗೆ. ನಗಣ ಆಗಬೇಕು ಅಂದರೆ ಇಲ್ಲಿ 3 ಲಘು ಬರಬೇಕು ಪದ್ಯದಲ್ಲಿ, ಇದೆಯಾ. ಯೊಳಿನ ಇದಕ್ಕೆ 3 ಲಘು ಬಂತು, ನಗಣ ಆಯಿತು. ನೆಕ್ಸ್ಟ್ ಸಗಣ. ಸಗಣ ಮೊದಲೇ ಬಂತಲ್ವಾ, ಲಘು ಲಘು ಗುರು ಬಂತು ಅಂದರೆ ಅದು ಸಗಣ ಅಂತ ಬಂದಿದೆಯಾ ಇಲ್ಲಿ. ತನ್ನ ಯಂ, ತಾಗೆ ಲಘು ನಾಗೆ ಲಘು, ಯಂ ಬಿಂದು ಸಮೇತ ಅಕ್ಷರ ಗುರು,
ಲಘು ಲಘು ಗುರು ಸಗಣ ಆಯಿತು. ನೆಕ್ಸ್ಟ್ ರಗಣ. ರಗಣದ ಪ್ರಸ್ತಾರ ಏನು? ಗುರು ಲಘು ಗುರು, ರಾಜಭ ಅಂತ ಬರುತ್ತಲ್ಲ, ರದೀರ್ಘ ರಾ ಗುರು, ಜಾಗೆ ಲಘು, ಬದೀರ್ಘ ಭಾಗೆ ಗುರು, ಗುರು ಲಘು ಗುರು. ಇಲ್ಲಿ ಅದೇ ಥರನೇ ಬಂದಿದೆಯಾ? ಬಿಂದು ಸಮೇತ ಅಕ್ಷರ ಗುರು ಆಗಿದೆ. ಡಿ ಡಿ ಅನ್ನೋದಕ್ಕೆ ಲಘು, ನೊಳ್ ಅನ್ನೋದಕ್ಕೆ ಗುರು ಆಗಿದೆ. ಗುರು ಲಘು ಗುರು, ರಗಣ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಕೂಡ ರಗಣನೇ ಬರಬೇಕು. ಭೀ ಅನ್ನೋದಕ್ಕೆ ಗುರು, ಮಾ ಅನ್ನೋದಕ್ಕೆ ಲಘು, ಸೇ ಅನ್ನೋದಕ್ಕೆ ಗುರು. ಇದು ಒಂದು ರಗಣ ಆಯಿತು. ಇನ್ನು ನೆಕ್ಸ್ಟ್ ಉಳಿದಿರೋದು ನಮ್ ಅನ್ನೋದು ಬಿಂದು ಸಮೇತ ಅಕ್ಷರ ಗುರು ಆಗುತ್ತೆ. ಮಹಾಸ್ರಗ್ದಾರ ವೃತ್ತ ಆಗಬೇಕು ಅಂತಂದರೆ 22 ಅಕ್ಷರಗಳು ಬರಬೇಕು, ಮೇಲೊಂದು ಗುರು ಬಂದಿರಬೇಕು. ಬಂದಿದೆ ಅಲ್ವಾ? ರೈಟ್. ನಮಗೆ ಮಹಾಸ್ರಗ್ದಾರ ವೃತ್ತ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆ ಅಲ್ಲಿ ಯಾವ ರೀತಿ ಗಣ ವಿಂಗಡಣೆ ಆಗುತ್ತೆ ಅಂತಲೂ ಸಹ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಮತ್ತೇಬ ವಿಕ್ರೀಡಿತ ವೃತ್ತ. ಇದ್ರ ಲಕ್ಷಣ ಯಾವ ಥರ ಇರುತ್ತೆ ಅಂತಂದರೆ ಸಬರಂ ನಮ್ಮಂ ಲಯಂ ಗಮುಂ ಬಗೆಗೊಳಲ್ ಮತ್ತೇಬ ವಿಕ್ರೀಡಿತಂ. ಅಂದರೆ ಮತ್ತೇಬ ವಿಕ್ರೀಡಿತ ವೃತ್ತ ಆಗಬೇಕು ಅಂತಂದರೆ ಸಬರನಮಯ ಅನ್ನೋ ಗಣದಲ್ಲಿ ಅಕ್ಷರಗಳು ವಿಂಗಡಣೆ ಆಗಿರಬೇಕು ಅಂತ ಅರ್ಥ. ಈ ವೃತ್ತದ ಪದ್ಯದಲ್ಲಿ 4 ಪಾದಗಳಿದ್ದು ಪ್ರತಿ ಪಾದದಲ್ಲಿ 20 ಅಕ್ಷರಗಳು ಬರ್ತವೆ. ಕ್ರಮವಾಗಿ ಸಬರನಮಯ ಇದೇ ಥರದಲ್ಲಿ ಗಣ ವಿಂಗಡಣೆ ಆಗಬೇಕು. ಜೊತೆಗೆ ಮೇಲೊಂದು ಲಘು ಮತ್ತು ಗುರು ಬರಬೇಕು. 20 ಅಕ್ಷರಗಳು, ಮೇಲೊಂದು ಲಘು ಮತ್ತು ಗುರು ಬರಬೇಕು. ಬಂದಿದ್ದಾವ ಅಂತ ಚೆಕ್ ಮಾಡೋಣವಾ? ಇಲ್ಲೊಂದು ಪದ್ಯ ಕೊಟ್ಟಿದ್ದೀನಿ ನೋಡಿ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಂಗಳಿಂ ಕೇಳುತ್ತಂ. ಒಂದ್ಸಲ ಎಲ್ಲ ಅಕ್ಷರಗಳನ್ನ ಕೌಂಟ್ ಮಾಡಿ. 20 ಅಕ್ಷರ ಇದ್ದಾವ? ರೈಟ್, ಇದ್ದಾವೆ. ಈಗ ಈ ಅಕ್ಷರಗಳಿಗೆ ಪ್ರಸ್ತಾರವನ್ನು ಹಾಕ್ಕೊಂಬಿಡೋಣ. ಪ್ರಸ್ತಾರ ಹಾಕಿದ್ದಾದಮೇಲೆ ಗಣ ವಿಂಗಡಣೆ ಮಾಡಬೇಕು. ಯಾವ ಥರದಲ್ಲಿ? ಸಬರನಮಯ ಈ ಒಂದು ಗಣದಲ್ಲಿ ಈ ಅಕ್ಷರಗಳು ಡಿವೈಡ್ ಆಗಬೇಕು. ಮಾಡೋಣವಾ? ಮೊದಲನೇದಾಗಿ ಸಗಣ. ಸಗಣ ಅಂದರೆ ಲಘು ಲಘು ಗುರು ಈ ಥರ ಬರಬೇಕು. ಇದೆಯಾ? ಕೆಲವಂ ಲಘು ಲಘು ಗುರು ಬಂದಿದೆ. ಸಗಣ ಸರಿಯಾಗಿದೆ. ನೆಕ್ಸ್ಟ್ ಭಗಣ. ಭಗಣ ಆಗಬೇಕು ಅಂತಂದರೆ ಗುರು ಲಘು ಲಘು ಬರಬೇಕು. ಇದೆಯಾ ಇಲ್ಲಿ? ಬಲ್ಲವ ಇದಕ್ಕೆ ಒಂದು ಗುರು, ಯಾಕಂದರೆ ಲಾಗೆ ಲಾವತ್ತಿದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತಲ್ವಾ? ಗುರು ಲಘು ಲಘು, ಇದು ಭಗಣ ಸರಿಯಾಗಿದೆ. ನೆಕ್ಸ್ಟ್ 3ನೇ ಗಣ ರಗಣ. ರಗಣ ಆಗಬೇಕು ಅಂತಂದರೆ ರಾಜಭ, ಗುರು ಲಘು ಗುರು ಈ ಪ್ರಸ್ತಾರ ಬರಬೇಕು ರಗಣಗೆ. ಇದೆಯಾ? ಗುರು ಲಘು ಗುರು. ರಿಮ್ಗೆ ಗುರು ಬರುತ್ತೆ, ದಾಗೆ ಲಘು ಬರುತ್ತೆ. ಇಲ್ಲಿ ಲಘು ಹಾಕ್ಬೇಕಾಗಿತ್ತು, ಆದರೆ ಅದರ ಮುಂದಿನ ಅಕ್ಷರ ನೋಡಿ ಒತ್ತಕ್ಷರ ಬರ್ತಾ ಇದೆ ಅಲ್ವಾ? ವಿಜಾತಿಯ ಒತ್ತಕ್ಷರ ಕಲ್ತು. ಹಾಗಾಗಿ ಇದರ ಹಿಂದಿನ ಅಕ್ಷರ ಗುರು ಆಗುತ್ತೆ. ಕಾಗೆ ಗುರು ಹಾಕ್ಕೊಬೇಕು. ರಗಣ ಸರಿಯಾಗಿದೆ. ನೆಕ್ಸ್ಟ್ ನಗಣ. ನಗಣ ಆಗಬೇಕು ಅಂತಂದರೆ 3 ಲಘು ಬರಲೇಬೇಕು ಅಲ್ವಾ? ನಸಲ ಇದಕ್ಕೆ ಪ್ರಸ್ತಾರ ಹಾಕ್ಕೊಂಡ್ರೆ 3 ಲಘು ಬರ್ತಿದೆ ಅಲ್ವಾ? ಇಲ್ಲಿ ಅದೇ ಥರ ಇದೆಯಾ ಪದ್ಯದಲ್ಲಿ? ನೋಡ್ಕೊಳ್ಳಿ. ಕಲ್ತು ಇಲ್ಲಿ ಲೂಗೆ ತಾವತ್ತಿಗೆ ಈಗಾಗಲೇ ಹಿಂದೆನೇ ನಾವು ಗುರು ಹಾಕ್ಕೊಂಡಿದ್ದೀವಿ. ಇವಾಗ ಬರೀ ಲೂಗೆ ಇಲ್ಲಿ ಲಘು ಹಾಕ್ಕೊಬೇಕು. ಕೇಗೆ ಲಘು, ಲಾಗೆ ಲಘು, 3 ಲಘು ಬಂದಿದೆ. ನಗಣ ಸರಿ. ನೆಕ್ಸ್ಟ್ ಗಣ ಮಗಣ. ಮಗಣ ಆಗಬೇಕು ಅಂತಂದರೆ ಗುರು 3 ಮಗಣ ಅಂತ ಹೇಳಿದ್ದೆ ಅಲ್ವಾ? 3 ಗುರು ಬರಬೇಕು ಮಗಣ ಆಗಬೇಕು ಅಂತಂದರೆ. ಬರ್ತಾ ಇದೆಯಾ? ವಂ ಬಿಂದು ಸಮೇತ ಅಕ್ಷರ ಗುರು ಆಗಿದೆ. ಶದೀರ್ಘ ಶ. ಹಾಗೆ ಇನ್ನೊಂದು ನೋಡಿ, ಹಲವು ಕಾರಣಗಳಿಂದ ಗುರು ಆಗುತ್ತೆ ಅಂತ ಹೇಳಿದೆ ಅಲ್ವಾ? ಶದೀರ್ಘ ಶ ಒಂದು ಕಾರಣ ಗುರು ಆಗೋದಕ್ಕೆ. ನೆಕ್ಸ್ಟ್ ಅದರ ಮುಂದಿನ ಅಕ್ಷರ ನೋಡಿ ಒತ್ತಕ್ಷರದಿಂದ ಕೂಡಿದವಲ್ವಾ? ಸ್ತ್ರಂ ಅಂತ ಇದೆ. ಸಾಗೆ ತಾವತ್ತು ಮತ್ತು ರಾವತ್ತು 2 ಇದೆ. ಹಾಗಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ. 2ನೇ ಕಾರಣ ಬಂತಲ್ವಾ? ಹಾಗಾಗಿ ಇದು ಗುರು ಅಂತ ಹಾಕ್ಕೊಬೇಕು ಶದೀರ್ಘ ಶಾಗೆ. ಇನ್ನು ಬಿಂದು ಸಮೇತ ಅಕ್ಷರ ಸಮ್ ಅಂತ ಇದೆ. ಬಿಂದು ಸಮೇತ ಅಕ್ಷರ ಇತ್ತು ಅಂತಂದರೆ ಅದಕ್ಕೆ ನಾವು ಗುರು ಅಂತ ಹಾಕ್ಕೊಬೇಕು. 3 ಗುರು ಬಂತು. ಗುರು 3 ಅದು ಮಗಣ. ನಗಣ ಆಗಬೇಕು ಅಂತಂದರೆ ಏನಂತ ಹೇಳಿದೆ? ಲಘು 3 ಇರಬೇಕು ನಗಣ ಆಗೋದಕ್ಕೆ. ಈಗ ಇಲ್ಲಿ ಸಬರನ ವರ್ಗೂ ಆಯಿತು. ಇನ್ನು ಯಗಣ ನೋಡ್ಕೊಬೇಕು. ಯಗಣ ಆಗಬೇಕು ಅಂತಂದರೆ ಯ ಮಾತ ಲಘು ಗುರು ಗುರು ಬರಬೇಕು. ಈ ಲಘು ಗುರು ಗುರು ಬಂತು ಅಂದರೆ ಅದು ಯಗಣ ಅಂತ ಅರ್ಥ. ಇದೆಯಾ ಇಲ್ಲಿ? ಗೆ ಲಘು, ಳಿಮ್ಗೆ ಗುರು, ಕೇಗೆ ಗುರು, ಲಘು ಗುರು ಗುರು ಬಂದಿದೆ. ಇನ್ನು ನೆಕ್ಸ್ಟು ಳುತುಂ. ಳುಗೆ ಲಘು, ಬಿಂದು ಸಮೇತ ಅಕ್ಷರ ತುಂ ಅಥವಾ ತಂ, ಕೇಳುತ್ತಂ ಇದಕ್ಕೆ ಗುರು, ಮೇಲೊಂದು ಲಘು ಗುರು ಬಂದಿದೆ. ಟೋಟಲಿ ಸಬರನಮಯ ಗಣದಲ್ಲಿ ವಿಂಗಡಣೆ ಆಗಿದೆ. 20 ಅಕ್ಷರ, ಮೇಲೊಂದು ಲಘು ಗುರು. ನೆಕ್ಸ್ಟ್ 6ನೇ ವೃತ್ತ ಚಂಪಕಮಾಲಾ ವೃತ್ತ. ಇದ್ರ ಲಕ್ಷಣ ಏನು ಅಂತಂದರೆ ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದ ಪರ್. ಹಾಗಿದ್ರೆ ಇಲ್ಲಿ ಯಾವ ಗಣ ಬರಬೇಕು ಅಂತ ಗೊತ್ತಾಯಿತು? ನಜ ಭಜ ಜಜರ ಅನ್ನೋ ಗಣ ಬರಬೇಕು. ಯಾವುದರಲ್ಲಿ? ಚಂಪಕಮಾಲಾ ವೃತ್ತದಲ್ಲಿ. ಇಲ್ಲೂ ಸಹ 4 ಸಾಲಿನ ಪದ್ಯಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪಾದದಲ್ಲಿ ಅಥವಾ ಪ್ರತಿ ಸಾಲಲ್ಲಿ 21 ಅಕ್ಷರಗಳಿರ್ತವೆ. ಈ 21 ಅಕ್ಷರಗಳು ಕ್ರಮವಾಗಿ 3 ಅಂತ ನಜ ಭಜ ಜಜರ ಅನ್ನೋ ಗಣದಲ್ಲಿ ವಿಂಗಡಣೆ ಆಗ್ತೈತೆ. ಯಾವ ಥರ ಅಂತ ಇವಾಗ ನೋಡೋಣವಾ? ಚಂಪಕಮಾಲೆಗೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ನೆನೆಯದಿರಣ್ಣ ಭಾರತದೊಳಿಂ ಪೆರ ನಾರುಮನ್ ಒಂದೇ ಚಿತ್ತದಿಂ. ಪಂಪ ಭಾರತದ ಒಂದು ಪದ್ಯ, ಕರ್ಣ ರಸಾಯನ ಮಲತೆ ಭಾರತಂ ಅಂತ ಬರ್ತದಲ್ಲ, ಆ ಒಂದು ಸನ್ನಿವೇಶದ್ದು. ಇದಕ್ಕೆ ಇವಾಗ ಪ್ರಸ್ತಾರವನ್ನು ಹಾಕ್ಕೊಂಬಿಡಿ.
ಪ್ರಸ್ತಾರ ಹಾಕಿದ್ಮೇಲೆ ಇವಾಗ ನಜ ಬಜ ಜಜರ ಈ ಗಣದಲ್ಲಿ ಆ ಅಕ್ಷರಗಳನ್ನ ವಿಂಗಡಣೆ ಮಾಡ್ಕೊಬೇಕಾಗುತ್ತೆ. ಎಷ್ಟು ಅಕ್ಷರ ಇದ್ದಾವೆ ಇಲ್ಲಿ? 21 ಅಕ್ಷರಗಳು ಬರ್ತವೆ. ಬಂದಿದೆಯಾ? ಬಂದಿದೆ. ಕ್ರಮವಾಗಿ ನಜ ಬಜ ಜಜರಾಗೆ 21 ಅಕ್ಷರಗಳು ಡಿವೈಡ್ ಆಗಬೇಕು. ಯಾವ ಥರದಲ್ಲಿ? ಈಗ ನಗಣ ಆಗಬೇಕು ಅಂತಂದರೆ ಅಲ್ಲಿ 3 ಲಘು ಬರಬೇಕು. ಬಂದಿದೆಯಾ? ನೆನೆ ಯಾ ಅನ್ನೋದರಲ್ಲಿ 3 ಲಘು ಬರ್ತಾ ಇದೆ ಆರಂಭದಲ್ಲಿ, ಹಾಗಾಗಿ ಇದು ನಗಣ ಸರಿ. ಇನ್ನು ನೆಕ್ಸ್ಟ್ ಜಗಣ ಆಗಬೇಕು ಅಂತಂದರೆ 1 ಲಘು ಗುರು ಲಘು ಬರಬೇಕು. ಬಂದಿದೆಯಾ? ಬಂದಿದೆ. ದಿಗೆ ಲಘು, ರಾಗೆ ಗುರು ಯಾಕಾಯಿತು? ಅದ್ರ ಮುಂದಿನ ಅಕ್ಷರ ಒತ್ತಕ್ಷರ ಇದೆಯಲ್ವಾ, ಹಾಗಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗ್ತೈತೆ. ಗುರು ಬಂತು. ನೆಕ್ಸ್ಟ್ ನಾಗೆ ಲಘು ಆಯಿತು. ಲಘು ಗುರು ಲಘು, ಇದು ಜಗಣ ಸರಿಯಾಗಿದೆ. ನೆಕ್ಸ್ಟು ಭಗಣ ಆಗಬೇಕು ಅಂತಂದರೆ ಯಾವುದು ಪ್ರಸ್ತಾರ ಬರಬೇಕು ಭಗಣಗೆ? ಭಾನಸ, 1 ಗುರು ಲಘು ಈ ಥರ ಬಂತು ಅಂದರೆ ಅದು ಭಗಣ ಅಂತ ಅರ್ಥ. ಬಂದಿದೆಯಾ? ಭಾರತ, ಬದೀರ್ಘ ಭಾ ಅಂತ ಅಂದರೆ ಅದು ಗುರು, ರಾಗೆ ಲಘು ತಾಗೆ ಲಘು, ಇದು ಭಗಣ ಸರಿಯಾಗಿದೆ. ಇನ್ನು ನೆಕ್ಸ್ಟು ಜಗಣ ಆಗಬೇಕು ಅಂತಂದರೆ ಯಾವ ಥರ? ಜಭಾನ, 1 ಲಘು ಗುರು ಲಘು ಈ ಪ್ರಸ್ತಾರ ಬಂದರೆ ಅದು ಜಗಣ ಅಂತ ಅರ್ಥ. ಇಲ್ಲಿ ದೋ ಅನ್ನೋದಕ್ಕೆ ನಾವು ಲಘು ಹಾಕ್ಕೊತೀವಿ. ಇನ್ನು ಹಳ್ಳಿ ಬಿಂದು ಸಮೇತ ಅಕ್ಷರ ಗುರು ಆಗುತ್ತೆ. ಇನ್ನು ಪೇ ಅಂತ ಅಂದರೆ ಅದು ಸಹ ಲಘು ಗುರು ಲಘು, ಇದು ಜಗಣ ಸರಿಯಾಗಿದೆ. ಇನ್ನು ನೆಕ್ಸ್ಟು ಸಹ ಜಗಣನೆ, ಲಘು ಗುರು ಲಘು. ಅದ್ರ ಮುಂದಿನದ್ದು ಸಹ ಜಗಣನೆ, ಲಘು ಗುರು ಲಘು. ಇನ್ನು ಉಳಿದಿರೋದು 3 ಅಕ್ಷರ. ಚಿತ್ತದಿಂ ಅನ್ನೋದು ಇದು ರಗಣ ಆಗಲೇಬೇಕು. ರಗಣ ಆಗಬೇಕು ಅಂತಂದರೆ 1 ಗುರು ಲಘು ಗುರು ಈ ಪ್ರಸ್ತಾರ ಬರಲೇಬೇಕು. ಬಂದಿದೆಯಾ? ಚಿ ಅನ್ನೋದಕ್ಕೆ ನಾವು ಗುರು ಹಾಕ್ಕೊಂಡಿದ್ದೀವಿ. ಯಾಕೆ ಹೇಳಿ? ಅದರ ಮುಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ ಅಂತ ಹೇಳಿದೆ, ಗುರು ಹಾಕ್ಕೊಂಡಿದ್ದೀವಿ. ಇನ್ನು ತಾಗೆ ಲಘು ಹಾಕ್ಕೊಂಡಿದ್ದೀವಿ. ದಿಂ ಬಿಂದು ಸಮೇತ ಅಕ್ಷರಕ್ಕೂ ಸಹ ನಾವು ಗುರು ಹಾಕ್ಕೊತೀವಿ. ಗುರು ಲಘು ಗುರು ರಗಣ ಸರಿಯಾಗಿದೆ. ಟೋಟಲಿ 21 ಅಕ್ಷರಗಳು ಬಂದಿದ್ದಾವೆ. ನಜ ಬಜ ಜಜರ ಅನ್ನೋ ಒಂದು ಗಣದಲ್ಲಿ ವಿಂಗಡಣೆ ಆಗಿದ್ದಾವೆ. ಇದು ಚಂಪಕಮಾಲಾ ವೃತ್ತ. ಇವಾಗ ಕಲ್ತ್ಕೊಂಡಿರೋಂಥ ಇಷ್ಟು ಖ್ಯಾತ ಕರ್ನಾಟಕ ವೃತ್ತಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದೀನಿ ನೋಡಿ. ಉತ್ಪಲಮಾಲಾ ವೃತ್ತ ಅಂತಂದರೆ ಒಂದು ಸಾಲಲ್ಲಿ ಒಟ್ಟು 20 ಅಕ್ಷರಗಳು, ಮೇಲೊಂದು ಲಘು ಗುರು ಬಂದಿರಬೇಕು. ಇದರ ಲಕ್ಷಣ ಭರನ ಬಬರ. ಈ ಥರ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ. ಅಕ್ಷರ ಕೌಂಟ್ ಮಾಡ್ಕೊಬೇಕು. ಹಾಗೆ ಈ ಭರನ ಬಬರ ಅಂತ ಇದೆಯಾ ನೋಡಿಕೊಂಡ್ರೆ ನಾವು ಯಾವ ವೃತ್ತ ಅಂತ ಕಂಡಿಡ್ಕೊಬೋದು. ನೆಕ್ಸ್ಟ್ ಚಂಪಕಮಾಲಾ ವೃತ್ತ 21 ಅಕ್ಷರಗಳು ಬರ್ತವೆ. ನಜ ಬಜ ಜಜರ ಇದರ ಲಕ್ಷಣ. ನೆಕ್ಸ್ಟ್ ಮತ್ತೆ ಭಾ ವಿಕ್ರೀಡಿತ ವೃತ್ತ 20 ಅಕ್ಷರ, ಮೇಲೊಂದು ಲಘು ಗುರು ಬರುತ್ತೆ. ಸಬರನಮಯ. ಶಾರ್ದೂಲ ವಿಕ್ರೀಡಿತ ವೃತ್ತ 19 ಅಕ್ಷರಗಳು, ಮೇಲೊಂದು ಗುರು ಬರುತ್ತೆ. ಮಸ ಜಸ ತತ. ಸ್ರಗ್ಧಾರ ವೃತ್ತ 21 ಅಕ್ಷರಗಳು ಬರ್ತವೆ. ಮರಬನಯಯ. ಮಹಾಸ್ರಗ್ಧಾರ ವೃತ್ತ 22 ಅಕ್ಷರ, ಮೇಲೊಂದು ಗುರು ಬರುತ್ತೆ. ಸತತನ ಸರರ. ಇದು ಸ್ವಲ್ಪ ಕಷ್ಟ ಆಗ್ತಿದೆ, ನೆನಪಲ್ಲಿ ಉಳಿತಾ ಇಲ್ಲ ಅಂತಂದರೆ ನಾವು ಚಂದೋಂಬುದಿಯಲ್ಲಿ ಒಂದು ಪದ್ಯ ಇದೆಯಲ್ವಾ, ಗುರು ಒಂದಾದಿಯೋಳು ಉತ್ಪಲಂ, ಗುರು ಮೊದಲು 3 ಆಗೆ ಶಾರ್ದೂಲಮ್ಮ, ಗುರು 4 ಆಗಿರೋದಂತೂ ಸ್ರಗ್ಧರೆ, ಲಘುದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೆ ಬಾ, ಲಘುದ್ವಯ 3 ಗುರುವಿಂದಕ್ಕಂ ಮಹಾಸ್ರಗ್ಧರೆ ಹರಿಣಾಕ್ಷಿ, ಲಘು 4 ಚಂಪಕಮಿವಾರು ಖ್ಯಾತ ಕರ್ನಾಟಕಂ. ಈ ಒಂದು ಪದ್ಯವನ್ನು ನೆನಪಲ್ಲಿ ಇಟ್ಕೊಂಡ್ರೆ ಎಕ್ಸಾಮಲ್ಲಿ ಒಂದು ಸಾಲನ್ನು ಕೊಟ್ಬಿಟ್ಟು ಇದು ಯಾವ ವೃತ್ತ ಅಂತ ಕೇಳ್ತಾರೆ. ಆ ಪದ್ಯ ಶುರುವಾದಾಗಲೇ ನಾವು ಸ್ವಲ್ಪ ಪ್ರಸ್ತಾರ ಹಾಕ್ಕೊಂಬಿಟ್ರೆ ಆರಂಭದಲ್ಲಿ 1 ಗುರು ಒಂದಾದಿಯೋಳು ಉತ್ಪಲಂ, 1 ಗುರು ಬಂತು ಅಂದರೆ ಅದು ಉತ್ಪಲಮಾಲಾ ವೃತ್ತ ಅಂತ ಕಂಡಿಡ್ಕೊಬೋದು. ಅಥವಾ 3 ಗುರು ಬಂತು ಅಂದರೆ ಗುರು ಮೊದಲು 3 ಆಗೆ ಶಾರ್ದೂಲಮ್ಮ. ನೆನಪಿದೆ ಅಲ್ವಾ? 3 ಗುರು ಬಂದಿದೆ ಅಂದರೆ ಆ ಪದ್ಯ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ನೆನ್ಪಿಟ್ಕೊಬೋದು. ನೆಕ್ಸ್ಟ್ ಗುರು 4 ಆಗಿರಲ್ಲಂತೂ ಸ್ರಗ್ಧರೆ. 4 ಗುರು ಬಂದಿದೆಯಪ್ಪ, 3 ಅಲ್ಲ, 4 ಗುರು ಇದು ಅಂತಂದರೆ ಸ್ರಗ್ಧಾರ ವೃತ್ತ. ಹಾಗೆ 4 ಲಘು ಬಂದಿದೆ ಅಂತಂದರೆ ಅದು ಚಂಪಕಮಾಲಾ ವೃತ್ತ ಅಂತ ಅರ್ಥ ಮಾಡ್ಕೊಬೇಕು. ಪದ್ಯದ ಸಾಲು ಕೊಟ್ಟಾಗ ಇದು ನಮಗೆ ಈಸಿ ಆಗುತ್ತೆ ಈ ಥರ ಅರ್ಥ ಮಾಡ್ಕೊಂಡ್ರೆ. ಅಥವಾ ಇಲ್ಲಿ ಲಕ್ಷಣಗಳನ್ನ ಕೇಳ್ತಾರೆ, ಈ ಲಕ್ಷಣ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಫಾರ್ ಎಕ್ಸಾಂಪಲ್ ಸತತನ ಸರರ ಇದು ಯಾವ ವೃತ್ತಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದಾಗ ಮಹಾಸ್ರಗ್ಧಾರದು ಅಂತ ನೆನ್ಪಿಟ್ಕೊಬೇಕು. ಸಂಪೂರ್ಣವಾಗಿ ನಮಗೆ ಈ ಕಣ್ಕೊಪ್ಪಲ್ ಮಸಜಸ ತತತಮ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಈ ಉತ್ಪಲಮಾಲಾ ವೃತ್ತ ಅಂತಂದರೆ ಭರನ ಬಬರ, ಚಂಪಕ ಅಂತಂದರೆ ನಜ ಬಜ ಜಂಜರ, ಮತ್ತೆ ಬಾ ವಿಕ್ರೀಡಿತ ವೃತ್ತ ಅಂದರೆ ಸಬರನಮಯ. ಈ ಥರ ಅರ್ಥ ಮಾಡ್ಕೊಂಡ್ರೆ ಬಹಳ ಬೇಗ ಅರ್ಥ ಮಾಡ್ಕೊಬೋದು. ಈಸಿಯಾಗಿ ಯಾವುದೇ ವೃತ್ತದ ಲಕ್ಷಣ ಕೇಳಿದ್ರೂ ಬರಿಬೋದು. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.